ನಮಸ್ತೆ ಸ್ನೇಹಿತರೆ. ಸ್ಟೀಲ್ ಅಂದರೆ ನೀವು ಅನ್ಕೊಂಬಿಟ್ಟಿರ್ತೀರ ಬರೀ TMT ಆ್ಯಂಗಲ್ಲು ಚಾನಲ್ಲು ಇವೇ ಅಂದ್ಕೊಂಡಿರ್ತೀರ. ಅಲ್ಲ, ಸ್ಟೀಲ್ ಅಂದರೆ ಇದು ಬಂದು ಆಟೋಮೊಬೈಲ್ ಫೀಲ್ಡಲ್ಲಿ ಯೂಸ್ ಆಗುತ್ತೆ, ಮತ್ತು ನಮ್ಮ ಕನ್ವೇಯರು ಮತ್ತು ಬೋರ್ವೆಲ್ ಬಿಟ್ಟು ಪ್ರತಿಯೊಂದಕ್ಕೂ ಯೂಸ್ ಮಾಡ್ತಾರೆ. ಈ ಮೇಕಿಂಗ್ ಬಂದು ಸ್ಟೀಲ್ನ JSW ಮಾಡುತ್ತೆ, ಟಾಟಾ ಮಾಡುತ್ತೆ, ಸ್ಟೀಲೋಥೆರಪಿ ಇಂಡಿಯಾ ಮಾಡುತ್ತೆ, VSL ಭದ್ರಾವತಿ ಸ್ಟೀಲ್ ಪ್ಲ್ಯಾಂಟು ಇದೆ, ತಿರ್ಗಾ ತುಂಬ ಪ್ಲ್ಯಾಂಟ್ ಇದೆ, ಜಮ್ಶೆಡ್ಪುರ ಇದೆ, ಪಂಜಾಬ್ ಮೇಕಿಂಗ್ ಇದೆ, ನಮ್ಮದು ಬಳ್ಳಾರಿಯಲ್ಲಿದೆ, ಕಲ್ಯಾಣಿ ಇದೆ, ಬಳ್ಳಾರಿಯಲ್ಲಿ SLR ಇದೆ, ಆಂಧ್ರದಲ್ಲಿ ನೀಕೋ ಇದೆ, ಆಂಧ್ರದಲ್ಲಿ ಇದಿದೆ, ಅರ್ಜಾಕ್ಸ್ ಇದೆ, ತಮಿಳ್ನಾಡಲ್ಲಿ ಸೇಲಮಲ್ಲಿ JSW ಇದೆ, ಜಮ್ಶೆಡ್ಪುರದಲ್ಲಿ ಟಾಟಾ ಇದೆ. ಅದೇ ರೀತಿಯಲ್ಲಿ ಇದು ಬಂದು ನಾವು ಇದನ್ನು ಬಂದು ಆಂಗಲ್ಲು ಚಾನಲ್ ಯೂಸ್ ಮಾಡಲ್ಲ. ಇದು ಬಂದು ಆಟೋಮೊಬೈಲ್ಸ್ ಫೀಲ್ಡು ಮತ್ತು ಬೋರ್ವೆಲ್ಲು ಮತ್ತು ಫೋರ್ಜಿಂಗು ರಾ ಮೆಟ್ರಿಯಲಾಗಿ ಯೂಸ್ ಮಾಡ್ತಾರೆ. ಇದು ರಾ ಮೆಟ್ರಿಯಲ್, ಇದು ಮೇನ್ ಸೋರ್ಸ್ ಇದೆ. ಇದನ್ನು ಏನೇನು ಕಂಪ್ನಿಗೆ ಯೂಸ್ ಮಾಡ್ತಾರೆ? L&T, ವಿಪ್ರೋ, BHL, ಬೆಮಲ್ಲು, ಲೈಲ್ಯಾಂಡು, ಆಮೇಲೆ ನಿಮಗೆ ಇದನ್ನ ತುಂಬ ಕಂಪ್ನಿಗಳಿಗೆ ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ HALಗೂ ಯೂಸ್ ಆಗುತ್ತೆ. HAL ಏರೋಸ್ಪೇಸಲ್ಲಿ ಯೂಸ್ ಮಾಡ್ತಾರೆ, ಏರೋಸ್ಪೇಸ್ ಇಂಡಸ್ಟ್ರಿಗೂ ಯೂಸ್ ಆಗುತ್ತೆ. ಫೋರ್ಜಿಂಗ್ ಇಂಡಸ್ಟ್ರೀಸ್ ಬರ್ತಾರೆ, ಫೋರ್ಜಿಂಗಲ್ಲಿ ಅದಕ್ಕೂ ಯೂಸ್ ಮಾಡ್ತಾರೆ. ಇದು ಫುಲ್ಲು ರಾ ಮೆಟೀರಿಯಲ್ ನೋಡಿದೆ. ಇದು JSW ಮೇಕಿಂಗ್. ಇದು ನಮ್ಮ ಹತ್ರ ನಾವು ಸ್ಟಾಕ್ ಮಾಡೋದು JSW ಸ್ಟಾಕ್ ಇದೆ, ಮತ್ತು ಭದ್ರಾವತಿ ಸ್ಟಾಕ್ ಇದೆ, ಮತ್ತು ದುರ್ಗಾಪುರ್ ಸ್ಟಾಕ್ ಇದೆ, ಪಂಜಾಬ್ ಸ್ಟಾಕ್ ಇದೆ. ನಾವು ಟಾಟಾದು ಬರುತ್ತೆ ಕಮ್ಮಿ, ನಾವು ಟಾಟಾದು ಕಮ್ಮಿ ತರಿಸ್ತೀವಿ. ಇದು JSWದು. ಇದರಲ್ಲಿ ತುಂಬ ಗ್ರೇಡ್ಸ್ಗಳು ಬರ್ತವೆ. ತುಂಬ ಗ್ರೇಡ್ಸ್ ಅಂದರೆ ಅದರಲ್ಲಿ ಕಾರ್ಬನ್ ವೇರಿಯೇಷನ್ ಬರುತ್ತೆ, ಆ ಥರ ಗ್ರೇಡ್ಸ್ಗಳು ಬರುತ್ತೆ. ತುಂಬ ಗ್ರೇಡ್ಸ್ ಇದೆ. ಒಂದು ಹೆಚ್ಚು ಕಡಿಮೆ ನಿಮಗೆ ಒಂದು 150-200 ಗ್ರೇಡ್ ಸಿಗುತ್ತೆ. ಇದು ನಮಗೆ JSW ಅವರು ಮೇಯ್ನ್ JSW ಪ್ಲ್ಯಾಂಟ್ ನಾವು ಇದು ಮಾಡೋದ್ರಿಂದ ನಮ್ಮದು JSWದು 20 ಡಯಿಂದ 200 ಡಯಾ ಬಂದು ಅಂದರೆ ರೌಂಡು. ಆಮೇಲೆ ಸ್ಕ್ವಯರ್ ಅಂದರೆ RCS ಅಂತೀವಿ ನಾವು. ಸ್ಕ್ವಯರ್ ಬಂದು JSW ಅವರು 55 ಮಾಡ್ತಾರೆ. ನಾವು ರೆಗ್ಯುಲರ್ ತರಿಸೋದು 75 RCS ಇಂದ ಹಿಡಿದು 300 RCSವರೆಗೂ ಸಿಗುತ್ತೆ. ನಾವು ಮೇಯ್ನ್ ಡೀಲ್ ಮಾಡೋದು, ಮಾಡ್ತಾ ಇರೋದು ನಾವು ಕಾರ್ಬನ್ ಸ್ಟೀಲು, MS, ಅಲೈ ಸ್ಟೀಲ್ ಅದರಿಂದ 20 mm CR5, ಮತ್ತು EN19, EN353, EN36C, 4140, 4204 ಇದು ಮಾಡ್ತೀವಿ. ಕಾರ್ಬನ್ ಸ್ಟೀಲಲ್ಲಿ C45, 45C8, EN8D ಮಾಡ್ತೀವಿ. MS ಅಲ್ಲಿ MS, SAI 1018, A105 ಅಂತ ಗ್ರೇಡ್ ಬರುತ್ತೆ. ಇದನ್ನು ನಾವು ಡೀಲ್ ಮಾಡ್ತೀವಿ. ನಮ್ಮದಿದು JSW ಲೆಂತ್ ಬಂದು ಭದ್ರಾವತಿದು ಕಾರ್ಬನ್ ಸ್ಟೀಲು ಬರುತ್ತೆ, ಅಲೈ ಸ್ಟೀಲ್ ಬರುತ್ತೆ. ಕಾರ್ಬನ್ ಅಂದರೆ C45 ಬರುತ್ತೆ. ಭದ್ರಾವತಿದು ಸಹ ಭದ್ರಾವತಿದು ಪ್ಲ್ಯಾಂಟಲ್ಲಿ 70 ಹಿಡಿದು ಅಪ್ ಟು 140 ಡಯ ತನಕ ಭದ್ರಾವತಿಯಲ್ಲಿ ಮಾಡ್ತಾರೆ. ದುರ್ಗಾಪುರದಲ್ಲಿ 20 ಡಯಿಂದ ಹಿಡಿದು ಅಪ್ ಟು 240 ಡಯ ತನಕ ದುರ್ಗಾಪುರ ಮಾಡ್ತಾರೆ. ಬಟ್ VSP ವೈಜಾಗ್ ಸ್ಟೀಲ್ ಇಂಡಸ್ಟ್ರೀಸ್ ಕೇಳಿದಿರಲ್ಲ, ಅದರಲ್ಲಿ 20 ಡಯಿಂದ ಹಿಡಿದು 90 ಡಯ ತನಕ ವೈಜಾಗ್ ಬರುತ್ತೆ. ಆದರೂ ಸ್ಕ್ವಯರು ಬರುತ್ತೆ. ಬೋರ್ವೆಲ್ ಇಂಡಸ್ಟ್ರಿ ಯೂಸ್ ಮಾಡ್ತಾರೆ, ಫೋರ್ಜಿಂಗ್ ಯೂಸ್ ಮಾಡ್ತಾರೆ. ಫೋರ್ಜಿಂಗ್ ಗಬ್ಬು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಫೋರ್ಜಿಂಗ್ ಯಾವ ಥರ ಮಾಡ್ತಾರೆ ಅಂತಲೂ ತೋರಿಸ್ಕೊಡ್ತೀನಿ. ಬೋರ್ವೆಲ್ ಯಾವ ಥರ ಬಿಟ್ ಮಾಡ್ತಾರೆ ಅಂತಲೂ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಈ ವಿಡಿಯೋದಲ್ಲಿ ನಿಮಗೆ ರಾ ಮೆಟೀರಿಯಲ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾಯಿದ್ದೀನಿ. ನೋಡಿ, ಇದು ನಮ್ಮದು ಕಲರ್ ಕೋಡ್ ಬರುತ್ತೆ. ಇಲ್ಲಿ ಕಲರ್ ಕೋಡ್ ಒಂದೊಂದು ಗ್ರೇಡ್ಗೆ ಒಂದೊಂದು ಥರ ಕಲರ್ ಕೋಡ್ ಬರುತ್ತೆ. JSWದೇ ಕಲರ್ ಕೋಡ್ ಬೇರೆ ಇದೆ, ಪಂಜಾಬ್ದೇ ಬೇರೆ ಕಲರ್ ಕೋಡ್ ಇದೆ, ಒಬ್ಬೊಬ್ರದ್ದು ನಂಗೆ ಕಲರ್ ಕೋಡ್ ಇದೆ. ಮೇಯ್ನು ಪ್ಲ್ಯಾಂಟಲ್ಲಿ ನಾವು ಡೀಲ್ ಮಾಡ್ತಾ ಇರೋದು JSW ಬಂದು ಕಾರ್ಬನ್ಗೆ ಬ್ಲೂ, ಮತ್ತು MSಗೆ ವೈಟ್ ಬರುತ್ತೆ, EN19ಗೆ ಯೆಲ್ಲೋ ಬರುತ್ತೆ, 20 mm CR5ಗೆ ಬ್ರೌನ್ ಮತ್ತು ಯೆಲ್ಲೋ ಬರುತ್ತೆ. ಒಂದೊಂದು ಗ್ರೇಡ್ಗೆ ಒಂದೊಂದು ಕಲರ್ ಬರುತ್ತೆ. 20 mm CR5 ಕೆಲವು ಗ್ರೇಡ್ನ ಕೆಲವು ಇದಕ್ಕೆ ಯೂಸ್ ಮಾಡ್ತಾರೆ. ಈಗ ನಾನು ಈ ವಿಡಿಯೋದಲ್ಲಿ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಯಾವ್ಯಾವ ಗ್ರೇಡ್ಗಳು, ಒಂದೊಂದು ಗ್ರೇಡ್ ಬಗ್ಗೆನೇ, ಒಂದೊಂದು ಗ್ರೇಡ್ಗೆ ಏನೇನು ಕಾರ್ಬನ್ ಬರುತ್ತೆ, ಏನು ಮ್ಯಾಂಗ್ನೀಸ್ ಬರುತ್ತೆ, ಏನು ಯೂಸ್ ಮಾಡ್ತಾರೆ, ಏನು ಪರ್ಪಸ್ಗೋಸ್ಕರ ಯೂಸ್ ಆಗುತ್ತೆ, ಯಾವ ಥರ ಇರುತ್ತೆ ಮೆಟೀರಿಯಲ್, ಯಾವ ಥರ ಕಟಿಂಗ್ ಮಾಡ್ತಾರೆ, ಯಾವ ಥರ ಇದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ. ಇಷ್ಟು ನಾನು ಕೇಳೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ.